ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹುದ್ದೆಗಳಾದ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು, ದಟ್ ಈಸ್ FDA, SDA, ಈ ಒಂದು ಹುದ್ದೆಗಳಿಗೆ ಆತುರದಿಂದ ಕಾಯುತ್ತಿರುವ ಎಲ್ಲ ಒಂದು ಆಕಾಂಕ್ಷಿಗಳಿಗೆ ಈ ಒಂದು ಹುದ್ದೆಗಳಿಗೆ ಸಿದ್ಧತೆಯನ್ನು ನಡೆಸಲಿಕ್ಕೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರುವ ಹಾಗೆ KPSC ವತಿಯಿಂದ ಅಂದರೆ ಈಗ ಲಾಸ್ಟ್ 2020ಯ ಒಂದು ನೋಟಿಫಿಕೇಷನ್ ಆಗಿತ್ತು. ಅಂದರೆ ಈಗ 5 ಇಯರ್ಸ್ ಆಯಿತು. ಈ ಒಂದು 5 ಇಯರ್ಸ್ ನಡುವೆ ಯಾವುದೇ ಒಂದು ಈ FDA, SDA ನೋಟಿಫಿಕೇಷನು KPSCಯಿಂದ ಆಗಿಲ್ಲ. ಸೊ ಈಗ ಒಳ ಮೀಸಲಾತಿ ಇರುವ ಸಂಬಂಧ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ. ತುಂಬ ಒಂದು ಹುದ್ದೆಗಳು ವಿವಿಧ ಒಂದು ಈಗ ಕಂದಾಯ ಇಲಾಖೆ ಆಗಲಿ, ಕಾರ್ಮಿಕ ಇಲಾಖೆ, ಹೀಗೆ ತುಂಬ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರುವುದರಿಂದ ಈಗಾಗಲೇ ಕೆಲವೊಂದು ಈ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಪ್ರಸ್ತಾವನೆಗಳು KPSCಗೆ ಸಲ್ಲಿಕೆ ಆಗಿದ್ದು, ಈ ಒಳ ಮೀಸಲಾತಿ ಆದಮೇಲೆ ಈ ನೋಟಿಫಿಕೇಷನ್ಗಳನ್ನು ಗ್ಯಾರಂಟಿ ಕರೀತಾರೆ. ಓಕೆ, ಸೊ ಇಲ್ಲಿ ಈ ಒಂದು FDA ಮತ್ತು SDA ಎಕ್ಸಾಮ್ಗೆ ಯಾವ ರೀತಿ ಓದಬೇಕು ಅಂತ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲನೇದಾಗಿ ಇವು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮತ್ತು ವಿವಿಧ ಕಚೇರಿಗಳಲ್ಲಿ ಈ ಒಂದು FDA, SDA ಹುದ್ದೆಗಳಿರ್ತಾವೆ. ಓಕೆ, ಸೊ ಈ ಒಂದು ಹುದ್ದೆಗಳ ಪೈಕಿ FDA ಹುದ್ದೆಗೆ ಯಾವುದೇ ಪದವಿ ಇರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ, ಮತ್ತು SDAಗೆ ಏನಿರಬೇಕಪ್ಪ 12th ಸೆಕೆಂಡ್ PUC ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆ ಪಾಸ್ ಮಾಡಿರಬೇಕು. ಅರ್ಥ ಆಯ್ತಾ? ಈಗ ಈ ಒಂದು FDA, SDA ಎರಡೂ ಹುದ್ದೆಗಳಿಗೂ ನೇಮಕಾತಿ ಪ್ರಕ್ರಿಯೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರ್ತದೆ. ಮೊಟ್ಟ ಮೊದಲಿಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇತ್ತು. ಸೊ ಅದರಿಂದ ವಿನಾಯಿತಿ ಸಿಕ್ಕಿದೆ ನಿಮಗೆ. ಅದು ಯಾರಿಗೆ? ಎಲ್ಲರಿಗೂ ಸಿಕ್ಕಿಲ್ಲ. ತಮ್ಮ ಒಂದು 10th ಮತ್ತು 12th ಹಾಗೂ ತಮ್ಮ ಒಂದು ಉಚ್ಚ ಮಟ್ಟದ ಶಿಕ್ಷಣದಲ್ಲಿ ಈ ಒಂದು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಆಯ್ಕೆ ಮಾಡಿದ್ದಲ್ಲಿ ಅವರಿಗೆ ವಿನಾಯಿತಿಯನ್ನು ನೀಡಲಾಗ್ತದೆ. ಸೊ ಮತ್ತು ಅದನ್ನು ಬಿಟ್ಟು ಮತ್ತೆ ಏನೇನಿರ್ತಾವ? ಒಂದು ಸಾಮಾನ್ಯ ಜ್ಞಾನ GK ಇರ್ತದೆ. ಸೆಕೆಂಡ ಜನರಲ್ ಇಂಗ್ಲೀಷ್ ಅಂದರೆ ಸಾಮಾನ್ಯ ಇಂಗ್ಲೀಷು ಮತ್ತು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ. ಸೊ ಇಲ್ಲಿ ಸಿಲೆಬಸನ್ನು ನೋಡ್ಬೋದು ನೀವು. ಇಲ್ಲಿ ನಿಮಗೆ ಕನ್ನಡ ಕಲ್ತಿದ್ರೆ ಅಂದರೆ ವಿನಾಯಿತಿ ಸಿಗುತ್ತೆ. ಇದಕ್ಕೆ 150 ಮಾರ್ಕ್ ಇರುತ್ತೆ. ಸೆಕೆಂಡ್ ಪೇಪರು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್. ಇದು 100 ಅಂಕದ್ದು 90 ನಿಮಿಷಗಳ ಒಂದು ಪರೀಕ್ಷಾ ಅವಧಿ ಇರುತ್ತೆ. ಆಮೇಲೆ ಥರ್ಡು ಸಾಮಾನ್ಯ ಜ್ಞಾನ, ಅದು 100 ಅಂಕ, ಅದು ಸೇಮ್ ಟೈಮಿಂಗು. ಸೊ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಈ ಒಂದು ಎರಡೂ ಪರೀಕ್ಷೆಗಳ ಮೇಲೆ ಇದು ಡಿಪೆಂಡ್ ಇರುತ್ತೆ. ಅಂದರೆ ಔಟ್ ಆಫ್ 200 ನಿಮ್ಗೆ ಲಾಸ್ಟ್ ಒಂದು ಇಯರ್ದು ಏನು ಕಟ್ ಆಫ್ ಅದ ಅಂತ ಮುಂದಿನ ಒಂದು ಸೆಷನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈಗ ಸಿಲೆಬಸ್ಗೆ ಬನ್ನಿ ಮತ್ತು ಯಾವ ಒಂದು ಪುಸ್ತಕಗಳನ್ನು ಓದಬೇಕಂತ ನೋಡೋಣ. ಲೆಟ್ಸ್ ಸಿ. ಸೊ ಫ್ರೆಂಡ್ಸ್, ಈ ಒಂದು ಪರೀಕ್ಷೆ ಇಲ್ಲಿ ಮೊದಲಿಗೆ ಏನಿರ್ತದೆ? ಈಗ GK. ಓಕೆ, GKಗೆ ಹೋಗೋಣ ಮೊದಲಿಗೆ. ಈಗ GK ಅಂದ ಕೂಡಲೇ ನೀವು NCERT ಬುಕ್ಸ್ಗಳನ್ನು ಓದಬೇಕು. ಈಗ ಹಿಸ್ಟ್ರಿ ಅಂದರೆ ಹಿಸ್ಟ್ರಿ ಅಲ್ಲ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಓಕೆ, ಆಮೇಲೆ ಸೈನ್ಸು. ಸೊ ಈ ಒಂದು ಎಲ್ಲ ಪಠ್ಯ ಪುಸ್ತಕಗಳು ರಾಜ್ಯ ಶಾಲಾ ಪಠ್ಯ ಪುಸ್ತಕಗಳನ್ನು ಅಂದರೆ ಮೇನ್ಲಿ 6th to 10th 6ರಿಂದ 10ನೇ ತರಗತಿವರೆಗಿನ ಈ NCERT ಬುಕ್ಗಳನ್ನು ಓದಬೇಕು. ಮತ್ತು ಸ್ಪೆಷಲಾಗಿ ಕರ್ನಾಟಕ ರಾಜ್ಯದ ಈ ಭಾರತದ ಇತಿಹಾಸ ದ್ವಿತೀಯ PUC ಪಠ್ಯಪುಸ್ತಕ ಮತ್ತು ಈ ಒಂದು ಪ್ರಥಮ PUC ಪಠ್ಯಪುಸ್ತಕ ಜಾಗತಿಕ ಇತಿಹಾಸ. ಸೊ ಈ ಒಂದು ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ. ಸೊ ಅದೇ ರೀತಿ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಈ ಕರ್ನಾಟಕ ರಾಜ್ಯ PU ಪುಸ್ತಕಗಳು ಮೊದಲ ಮತ್ತು ದ್ವಿತೀಯ ಇವು ವೆರಿ ಇಂಪಾರ್ಟೆಂಟ್. ಓಕೆ, ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ನೋಡ್ರಿ ಈ ಪ್ರಥಮ ಮತ್ತು ದ್ವಿತೀಯ PUC ಪುಸ್ತಕಗಳಲ್ಲಿ. ಅಂದರೆ ಈಗ ಹಿಸ್ಟ್ರಿ ಆಗಲಿ, ಜಾಗ್ರಫಿ ಆಗಲಿ, ಅಥವಾ ಯಾವುದೇ ಒಂದು ಅರ್ಥವ್ಯವಸ್ಥೆ ಅಂದರೆ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಪುಸ್ತಕಗಳಾಗಲಿ, ಇವುಗಳನ್ನು ನೀವು ಓದಬೇಕಾಗತ್ತೆ. ಓಕೆ, ಸೊ ಈ FDA, SDAಗೆ ಎರಡಕ್ಕೂ ನೀವು ಇವುಗಳನ್ನು ಫಾಲೋ ಅಪ್ ಮಾಡಲೇಬೇಕು. ಅರ್ಥ ಆಯ್ತಾ? ಆಮೇಲೆ ಇದು ಏನಾಯಿತು? NCERT ಮತ್ತು ಈ ಒಂದು ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳನ್ನು ನೀವು ಮೊದಲನೇದಾಗಿ ಓದಲೇಬೇಕು.
ಆಮೇಲೆ ಸೆಕೆಂಡಾಗಿ ಕನ್ನಡ ವ್ಯಾಕರಣಕ್ಕಾಗಿ ಅರಳಿಗುಪ್ಪಿಯವರ ಒಂದು ಸಮಗ್ರ ಹೊಸಗನ್ನಡ ಒಂದು ವ್ಯಾಕರಣ ಪುಸ್ತಕವನ್ನು ಓದಬೇಕಾಗತ್ತೆ. ಇದರಲ್ಲಿ ವ್ಯಾಕರಣ, ಭಾಷಾಭ್ಯಾಸ, ಛಂದಸ್ಸು, ಅಲಂಕಾರ ಸಹಿತ ಇರುತ್ತೆ. ಅದರಂತೆ ರಾಮಕೃಷ್ಣ ಉಡುಪ ಅಥವಾ ಅವರ ಒಂದು ವ್ಯಾಕರಣ ಪುಸ್ತಕ ಸಿಗುತ್ತೆ ನಿಮಗೆ. ಓಕೆ, ಅಥವಾ ರಾಜಪ್ಪ ದಳವಾಯಿ ಅವರ ಒಂದು ಕನ್ನಡ ಸಾಹಿತ್ಯ ಕೋಶ ಪುಸ್ತಕವನ್ನು ಓದ್ಬೋದು. ನೆಕ್ಸ್ಟು ಭಾರತ ಸಂವಿಧಾನದ ಕುರಿತು ಓದಲಿಕ್ಕೆ ನಿಮಗೆ ಪಿ ಎಸ್ ಗಂಗಾಧರ್ ಡಾಕ್ಟರ್ ಗಂಗಾಧರ್ ಪಿ ಎಸ್ ಅವ್ರದ್ದು ಈ ಒಂದು ಸಂವಿಧಾನದ ಬುಕ್ಕನ್ನು ನೀವು ಓದ್ತಕ್ಕದ್ದು. ಅಥವಾ ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾಯ್ತಂದ್ರೆ ಲಕ್ಷ್ಮೀಕಾಂತ್ ಓದ್ಕೊಳ್ಳಿ. ಅದರಂತೆ ತುಂಬ ಇದ್ದಾವೆ. ಈಗಿನ ಒಂದು ಏನಪ್ಪ ಈ ಬುಕ್ ಸ್ಟಾಲ್ಗೆ ಹೋದ್ರಿ ಅಂದ್ರೆ ನಿಮಗೆ ಪಿ ಎಸ್ ಗಂಗಾಧರ್ ಸಿಗುತ್ತಾ, ಕೆ ಎಮ್ ಸುರೇಶ್ ಸಿಗುತ್ತಾ, ತುಂಬ ಒಂದು ಬುಕ್ಗಳು ಸಿಗ್ತಾವೆ. ಆಮೇಲೆ ನೆಕ್ಸ್ಟು ಪ್ರಾಕೃತಿಕ ಅಥವಾ ಪ್ರಾದೇಶಿಕ ಭೂಗೋಳಶಾಸ್ತ್ರದ ಕುರಿತು ಓದಲಿಕ್ಕೆ ಡಾಕ್ಟರ್ ರಂಗನಾಥ್, ವೆರಿ ಇಂಪಾರ್ಟೆಂಟ್ ಬುಕ್ ಇದು ಭೂಗೋಳಕ್ಕೆ. ಈ ಪುಸ್ತಕನ ಓದ್ಬೋದು. ಇದರಲ್ಲಿನೇ ಜಾಗ್ರಫಿ ಆಫ್ ಕರ್ನಾಟಕ ಅಂತ ಒಂದು ಸೆಪ್ರೇಟ್ ಬರುತ್ತೆ. ಈ ಒಂದು ಡಾಕ್ಟರ್ ರಂಗನಾಥ್ ಅವ್ರದ್ದು ಜಾಗ್ರಫಿ ಆಫ್ ಕರ್ನಾಟಕ. ಆಮೇಲೆ ಭಾರತದ ಆರ್ಥಿಕ ಅಭಿವೃದ್ಧಿ ಅಥವಾ ಭಾರತದ ಒಂದು ಅರ್ಥವ್ಯವಸ್ಥೆ, ಈ ಒಂದು ಬುಕ್ ನೋಡ್ಬೇಕಂದ್ರೆ ನೀವು ಗರಣಿ ಎನ್ ಕೃಷ್ಣಮೂರ್ತಿ ಅವರ ಒಂದು ಬುಕ್ಕನ್ನು ಓದಬೇಕಾಗತ್ತೆ. ನೆಕ್ಸ್ಟು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಮತ್ತು ಇನ್ನೊಂದು ಬರುತ್ತೆ ಡೈಲಿ ಲೈಫಲ್ಲೇ, ಅಂದರೆ ಒಂದು ದೈನಂದಿನ ಜೀವನದಲ್ಲಿ ಬರುವಂಥ ಸೈನ್ಸ್ ರಿಲೇಟೆಡ್ ಫ್ಯಾಕ್ಟ್. ಅದು ಕೂಡ ಈ ಒಂದು ಸ್ಪರ್ಧಾ ವಿಜೇತ ಸರಣಿಯ ಒಂದು ಬುಕ್ ಆಗಿರ್ತದೆ. ಅದು ಯಾವ್ದು? ಡಾಕ್ಟರ್ ಕೆ ಎಮ್ ಸುರೇಶ್ ಅವ್ರದ್ದು. ಓಕೆ, ಸೊ ನಾನು ಇಲ್ಲಿ ಯಾವುದೇ ಬುಕ್ಕನ್ನು ಮತ್ತೊಬ್ಬರಿಂದ ಪ್ರೇರೇಪಿಸಿ ಹೇಳ್ತಾ ಇಲ್ಲ. ಇದು ನನಗೆ ಒಂದು ಸ್ವಂತ ಅನುಭವ ಅದ. ಸೊ ಈ ಎಲ್ಲ ಬುಕ್ಗಳನ್ನು ನಾನು ರೆಫರ್ ಮಾಡಿದ್ದೇನೆ. ತುಂಬ ಒಳ್ಳೆಯ ಬುಕ್ಗಳದಾವ. ಮತ್ತು ಈ ಒಂದು ಬುಕ್ಗಳಿಂದನೇ ನಿಮಗೆ ಕ್ವಶನ್ಗಳನ್ನು ಕೇಳಾಗತ್ತೆ. ನೆಕ್ಸ್ಟು ಇತಿಹಾಸಕ್ಕೆ ಬಂದುಬಿಟ್ರೆ ಡಾಕ್ಟರ್ ಕೆ ಸದಾಶಿವ್ ಇಲ್ಲಿ ಸಮಗ್ರ ಭಾರತದ ಇತಿಹಾಸ ಅಂತ ಒಂದು ಬುಕ್ ಬರುತ್ತೆ. ಅದರಲ್ಲಿ ಏನಪ್ಪ ಎನ್ಸಿಯೆಂಟು ಅಂದರೆ ಪ್ರಾಚೀನ, ಮಧ್ಯಯುಗೀನ ಮತ್ತು ಆಧುನಿಕ. ನೋಡಿ, ಮಧ್ಯಯುಗೀನ, ಆಧುನಿಕ ಮತ್ತು ಪ್ರಾಚೀನ ಭಾರತದ ಇತಿಹಾಸಗಳು ಈ ಒಂದು ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಮತ್ತು ಇನ್ನೊಂದು ಸ್ಪೆಷಲಾಗಿ ಬರುತ್ತೆ ಸೂರ್ಯನಾಥ್ ಕಾಮತ್, ಕರ್ನಾಟಕ ರಾಜ್ಯದ ಒಂದು ಇತಿಹಾಸ. ಸೂರ್ಯನಾಥ್ ಕಾಮತ್ ಅಂತ ಬರೆದಿದ್ದಾರೆ. ಆ ಒಂದು ಬುಕ್ಕನ್ನು ಕೂಡ ನೀವು ಓದ್ಬೋದಾಗಿದೆ. ಆಮೇಲೆ ಈ ಮೆಂಟಲ್ ಎಬಿಲಿಟಿಗೆ ಅಥವಾ ಕ್ವಾಂಟಿಟೇಟಿವ್ ಆ್ಯಕ್ಟಿಟ್ಯೂಡ್ಗಾಗಿ ಆರ್ ಎಸ್ ಅಗರ್ವಾಲ್ ಈ ಒಂದು ಬುಕ್ ತುಂಬ ಇಂಪಾರ್ಟೆಂಟ್. ಅಥವಾ ಅರ್ಹಂತ ಇನ್ನೊಂದು ಬರುತ್ತೆ. ಅಥವಾ ಕನ್ನಡದಲ್ಲಿ ಬೇಕಾದರೆ ನಿಮಗೆ ಮೆಂಟಲ್ ಎಬಿಲಿಟಿದು ಗುರುರಾಜ್ ಎಂ ಬುಲ್ಬುಲೆ ಇವರ ಒಂದು ಬುಕ್ಕನ್ನು ಓದ್ಬೋದು. ಇದನ್ನು ಬಿಟ್ಟರೆ ಆಮೇಲೆ ದಿನಪತ್ರಿಕೆಗಳು, ಒಂದೇ ಒಂದು ಪತ್ರಿಕೆ ಓದ್ರಿ, ಸುಮ್ಮನೆ ಆ ಪತ್ರಿಕೆ ಈ ಪತ್ರಿಕೆ ಓದಬೇಡಿ. ಈ ಪ್ರಜಾವಾಣಿ ಮಸ್ಟ್ ಆ್ಯಂಡ್ ಶುಡ್ ಪೇಪರನ್ನು ನೀವು ಓದಲೇಬೇಕು ಡೈಲಿ, ಮತ್ತು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೇಬೇಕು. ಓಕೆ, ಇದೆಲ್ಲ ಆಯಿತು. ಆಮೇಲೆ ಪರಿಸರ ಅಧ್ಯಯನ ಬರುತ್ತೆ, ಅದನ್ನು ಕೆ ಭೈರಪ್ಪ ಅವ್ರದ್ದು. ಆಮೇಲೆ ಕೆಲವೊಂದು ರಾಜ್ಯ ಮತ್ತು ಕೇಂದ್ರ ಬಜೆಟ್ ಕುರಿತ ಪುಸ್ತಕಗಳನ್ನು ಓದಿ ಅಥವಾ ಎಕನಾಮಿಕ್ ಸರ್ವೆಗಳನ್ನು ಓದಿ. ಅದೇ ರೀತಿ ಈ ಒಂದು ಮ್ಯಾಪ್ಗಳನ್ನು, ಪ್ರಪಂಚ, ಭಾರತ ಮತ್ತು ಕರ್ನಾಟಕದ ಮ್ಯಾಪ್ಗಳು ಅಥವಾ ಅಟ್ಲಾಸ್ಗಳನ್ನು ಓದ್ಬೋದು. ಮತ್ತು ಯಾವುದಾದ್ರೂ ಒಂದು ಮ್ಯಾಗ್ಜಿನನ್ನು ಫಾಲೋಅಪ್ ಮಾಡಿ. ಬೆಸ್ಟ್ ಮ್ಯಾಗ್ಜಿನ್ ಅಂದರೆ ಯಾವುದಪ್ಪ? ಈ ಸ್ಪರ್ಧಾ ವಿಜೇತ, ಈ ಕೆ ಎಮ್ ಸುರೇಶ್ ಅವ್ರದ್ದು ಸ್ಪರ್ಧಾ ವಿಜೇತ ಏನು ಬರುತ್ತಲ್ಲ, ಸ್ಪರ್ಧಾ ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಾನು ನೋಡಿದ್ದೀನಿ, ತುಂಬ ಒಂದು ಎಕ್ಸಾಮ್ಗಳನ್ನು ನಾವು ವೀಕ್ಷಿಸಿದ್ದೀನಿ ಮತ್ತು ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಎಲ್ಲವೂ ಮ್ಯಾಕ್ಸಿಮಮ್ ಈ ಸ್ಪರ್ಧಾ ವಿಜೇತಲ್ಲಿ ಕವರ್ ಮಾಡಲಾಗಿರ್ತದೆ. ಓಕೆ, ಸೊ ಈಗ ಎಲ್ಲವೂ ಆಯಿತು. ಇನ್ನೊಂದು ಮೇನ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ತಪ್ಪದೆ ಇವುಗಳನ್ನು ಸಾಲ್ವ್ ಮಾಡಿ. ನಿಮಗೆ ಹಮ್ಕಾಸ್ ಗ್ಯಾರಂಟಿ ಹೇಳ್ತೀನಿ,
5 to 10 ಮಾರ್ಕ್ ಮಿನಿಮಮ್ ಹೇಳ್ತಾ ಇದ್ದೀನಿ, ಮಿನಿಮಮ್ 5 to 10 ಮಾರ್ಕ್ ಗ್ಯಾರಂಟಿ ಏನಪ್ಪ ಇವು ರಿಪೀಟೆಡ್ ಕ್ವಶನ್ಸ್ಗಳು ನೀವು ನೋಡ್ಬೋದು. ನೋಡಿ ಇವು FDA SDA ಸಾಕಷ್ಟು ಎಷ್ಟೀಗ ಮೋರ್ ದ್ಯಾನ್ 30 ಇಯರ್ಸಿಂದ ನಮಗೆ ಪ್ರಶ್ನೆ ಪತ್ರಿಕೆಗಳು ಲಭ್ಯ ಇದಾವೆ. ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಈ ನಮ್ಮ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಏನಪ್ಪ ಫಾಲೋ ಅಪ್ ಮಾಡ್ಬೋದು. ಅದರಲ್ಲಿ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಬೋದಾಗಿದೆ. ಓಕೆ, ಈ KPSC ಓಲ್ಡ್ ಕ್ವಶನ್ ಪೇಪರ್ ಅಂತ ಒಂದು ಏನಪ್ಪ ಈ ಒಂದು ಫೋಲ್ಡರ್ ಅದ, ಆ ಒಂದು ಅಥವಾ ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೀವು ನೋಡ್ಬೋದಾಗಿದೆ. ಸೊ ಇದಿಷ್ಟು ಈ ಒಂದು FDA SDAಗೆ ಓದಬೇಕಾದಂಥ ಒಂದು ಬುಕ್ ಲಿಸ್ಟ್ ಮತ್ತು ಒಂದು ಮಾಹಿತಿಯಾಗಿತ್ತು. ಮುಂದಿನ ಒಂದು ಸೆಷನಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತು ಎಷ್ಟು ಟೋಟಲಾಗಿ ಎಷ್ಟು ಒಂದು ಹುದ್ದೆಗೆ ಒಂದು ನೋಟಿಫಿಕೇಷನ್ ಆಗುತ್ತಂತ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.